ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತು ಒಂದು ಹಯಗ್ರೀವದ ರೆಸಿಪಿಯೊಂದಿಗೆ ಬಂದೆನು. ಅಂದ್ರೆ ಮೊನ್ನೆ ಶುಕ್ರವಾರ ಲಿಂಬೆಹಣ್ಣಿನ ದೀಪ ಹಚ್ಚಿದಾಗ ದೇವರಿಗೆ ದುರ್ಗಾದೇವಿಗೆ ನೈವೇದ್ಯಕ್ಕೆ ಮಾಡ್ಕೊಂಡು ಹೋಗಿದ್ನಿ. ಅದ್ರದ್ದು ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ನಾ ಹಚ್ಕೊಳತ್ತರು. ಇದನ್ನು ಮಾಡೋಕೆ ನಾವು ಒಂದು ಬಟ್ಲು ಕಡಲೆಬೇಳೆ ತೊಗೋಬೇಕು. ಅದ್ರ ಎಷ್ಟು ಕಡಲೆಬೇಳೆ ತೊಗೊಂಡಿರ್ತಲ್ಲ ಅಷ್ಟು ಬೆಲ್ಲ ತೊಗೋಬೇಕು. ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್, ಬಾದಾಮ, ಗೋಡಂಬಿ, ದ್ರಾಕ್ಷಿ ಏನಿರ್ತಲ್ಲ ಅವ್ನು ಇಟ್ಕೋಬೇಕು. ಮತ್ತು ಏಲಕ್ಕಿ ಪುಡಿ ಮತ್ತು ಕಸಕಸಿ ಪುಡಿ ಅವನೊಂದೊಂದು ಚಮಚದಷ್ಟು ಬೇಕು. ನಾನು ಏಲಕ್ಕಿ ಪುಡಿ, ಕಸಕಸಿ ಪುಡಿ ಎಲ್ಲ ಮಸಾಲೆಗಳು ಯಾಕೆ ಮಾಡಿ ಇಟ್ಕೊಂಡಿರ್ತಾನೆ ಅಂದರೆ ದಿಢೀರ್ಲಿ ಏನಾರ ಮಾಡುವಾಗ ಬೇಕಾಗ್ತೈತಿ ಅನ್ನೋದಕ್ಕೋಸ್ಕರ ನಾವು ಮಾಡಿರ್ತೇವೆ. ಅವನು ಸ್ವಲ್ಪ ಇಟ್ಕೊಂಡು ಕಾಸ ಕಡಲೆಬೇಳೆವನ್ನ 2 ರಿಂದ 3 ಸಲ ತೊಳೆದು ಕಾಸ. ಇಲ್ಲಿ ನೋಡ್ರಿ ನಾ ಅಳತೆ ತೋರಿಸಿನಿಲ್ಲ, ಅಷ್ಟು ನೀರು ಹಾಕಿ ಇಡಬೇಕು. ಅಷ್ಟು ಇಟ್ಟಂದ್ರೆ ನಮಗೆ ಕರೆಕ್ಟ್ ಕ್ವಾಂಟಿಟಿ ಕರೆಕ್ಟ್ ಬರ್ತೈತಿ. ಅದು ಹಯಗ್ರೀವ ಮಾಡೋಕೆ ಅದು ಎಷ್ಟು ನಮಗೆ ಥಿಕ್ನೆಸ್ ಬೇಕಲ್ಲ ಅಷ್ಟು ರೆಸಿಪಿ ಅದು ಹದ ಬರ್ತೈತಿ. ಅವನಷ್ಟು ನೀರು ಹಾಕಿ ಕಾಸ, 1 ಚಮಚೆ ತುಪ್ಪ, ಒಂದು ಸ್ವಲ್ಪ ಅರಿಶಿನ, 1 ಚಿಟಿಕೆ ಅರಿಶಿನ ಹಾಕಿ ಕಾಸ ಅವನ್ನ 2 ರಿಂದ 3 ವಿಸಿಲ್ ಮಾಡಬೇಕು. ನಾವು ಭಾಳ ಕುದಿಸ್ಬಾರ್ದು. ಭಾಳ ಕುದಿಸಿದಂದ್ರೆ ಅವು ಹುಗ್ಗಿ ಆಗಿ ಮತ್ತು ಇದು ಕಡಲೆಬೇಳೆ ಹೂರ್ಣ ಟೈಪ್ ಆಗ್ತೈತಿ. ಅದಕ್ಕೋಸ್ಕರ ಅವ್ನು ಭಾಳ ಕುದಿಸ್ಬಾರ್ದು. ಒಂದು ಸ್ವಲ್ಪ ಈ ರೀತಿ ಬೇಳೆ ಇದ್ರೆ ಚಲೋ ಆಗ್ತೈತಿ. ಇವಕ್ಕೆ ಒಂದು ಒಗ್ಗರಣೆ ತುಪ್ಪ ಹಾಕಿ ಕಾಸ ಗೋಡಂಬಿ, ಬಾದಾಮ ಏನು ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ಅವನೊಂದು ಸ್ವಲ್ಪ ಹಾಕಿ ಕಾಸ. ಅದು ಕಡಲೆಬೇಳೆ ನೀರು ಬಸಿಬಾರ್ದು, ಅದನ್ನ ಯಾವಾಗಿದ್ರು ಹಂಗೆ ನೀರು ಸಮೇತನ ಹಾಕಬೇಕು. ಅಂದ್ರೆ ನಮ್ಗೆ ಅಷ್ಟು ಕರೆಕ್ಟ್ ಕ್ವಾಂಟಿಟಿ ಬರ್ತೈತಿ. ಅದಕ್ಕೋಸ್ಕರ ನೀವು ಅವನು ಕಡಲೆಬೇಳೆ ಏನು ಕುದಿಸಿರ್ತಲ್ಲ ಅದನ್ನು ಹಾಕಿ ಬೆಲ್ಲ ಹಾಕಿ ಒಂದು 2-3 ಕುದಿಸ್ಬೇಕು. ಕುದಿಸ್ರೆ ನಮಗೆ ಹಯಗ್ರೀವ ರೆಡಿ ಆಯಿತು. ಇದಕ್ಕೆ ಮೇಲ್ಗಡೆ ಒಣ ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಕಸಗಸಿ ಪುಡಿ ಮತ್ತು ನಿಮ್ಗೆ ಒಂದು ಸ್ವಲ್ಪ ಬೇಕಂದ್ರೆ ಪಚ್ಚ ಕರ್ಪೂರನ ಹಾಕ್ಬೋದು. ಅದು ಇಷ್ಟಪಡೋರು ತಿನ್ನೋರ್ಗೆ ನಡಿತೈತೆ ಅಂದ್ರೆ ಅದನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಾಸು ಮಾಡಿದರೆ ದೇವ್ರ ನೈವೇದ್ಯಕ್ಕೆ ಶ್ರೇಷ್ಠ ಅಂತಾರು. ಅದನ್ನೊಂದು ಸ್ವಲ್ಪ ಹಾಕ್ಕೊಂಡ್ರೆ ನಮ್ಗೆ ನೈವೇದ್ಯಕ್ಕೆ ಹಯಗ್ರೀವ ರೆಡಿ ಆಯಿತು. ಇನ್ನಂತೂ ಶ್ರಾವಣ ಸ್ಟಾರ್ಟ್ ಆಯಿತು. ನೀವು ಪೂಜಾಕ್ಕೆ ನೈವೇದ್ಯಕ್ಕೆ ಏನು ಮಾಡೋದಂತೆ ಚಿಂತೆ ಮಾಡೋಕೆ ಹೋಗಬೇಡ್ರಿ. ಈ ರೀತಿ ನೀವು ಹಯಗ್ರೀವ ಆಗಲಿ ಕಡಲೆಬೇಳೆ ಹುಗ್ಗಿ ಆಗಲಿ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿರಿ. ದೇವ್ರ ನೈವೇದ್ಯ ಶ್ರೇಷ್ಠ ಆಗ್ತೈತಿ ಮತ್ತು ತಿನ್ನೋಕ್ಕೂ ರುಚಿ ಇರ್ತೈತಿ. ಈ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆದ್ರೆ ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದಿಂದಂಗೆ ಹೆಂಗೆ ಅನಿಸ್ತಂತೆ ಕಾಸ ನಾನು ಕಮೆಂಟ್ಸ್ ಮೂಲಕ ತಿಳಿಸ್ರಿ. ರುಚಿ ಮಾತ್ರ ಸೂಪರ್ ಆಗಿರ್ತೈತಿ. ನನ್ನ ಎಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟಪಡತ್ತೀರಿ. ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸತ್ತೀರಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಅಡುಗೆ ನನ್ನ ಚಾನಲ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ಈ ವಿಡಿಯೋ ಇಷ್ಟ ಆದಾರಂತೂ ಲೈಕ್ ಬಟನ್ ಕೊಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.